Hello guys, welcome to VJ Vlogs. I am Veena Janu and I am from Hospet. ಸೊ ಇವತ್ತು ನನ್ನ ಜೀವನದ ಒಂದು ದಿನ ಹೇಗಿರುತ್ತೆ ಅಂತ ತೋರಿಸ್ಬೇಕು ಅಂತಂತೇಳಿ ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಬಿಸಿನೀರನ್ನ ಕುಡಿದು ಹಾಗೆ ಡ್ರೈ ಫ್ರೂಟ್ಸ್ನ ತಿಂದು ಟಿಫನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏಕೆ ಅಂತಂದರೆ ನಾನಿವತ್ತು ಮತ್ತೆ ಆಫೀಸ್ಗೆ ರೀಜಾಯ್ನ್ ಆಗ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ಲನೂ ಬೇಗ ಮುಗಿಸ್ಕೊಂಡು ಆಫೀಸ್ಗೆ ಹೋಗಬೇಕು ಅಂತಂತೇಳಿ ಬೆಳಿಗ್ಗೆ ಬೇಗನೆ ಎದ್ದಿದ್ದೆ. ಸೊ ಇವತ್ತಿನ ಟಿಫಿನ್ ಏನಂತಂದರೆ ಮಂಡಕ್ಕಿ ಒಗ್ಗರಣೆನ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ತಿನ್ಬೋದು, ಹಾಗೆ ನಮ್ಮ ಪ್ರೀತು ಮತ್ತು ಜಾನು ಕೂಡ ಟಿಫಿನ್ ಬಾಕ್ಸ್ ಇರುತ್ತೆ. ಸೊ ಅವರಿಗೆ ಬಾಕ್ಸಿಗೆ ಕೂಡ ಆಗುತ್ತೆ ಅಂತಂತೇಳಿ ಬೇಗ ಫ್ರೆಶ್ ಅಪ್ ಆಗಿ ಪೂಜೆನ ಕೂಡ ಮಾಡ್ತಾ ಇದ್ದೀನಿ. ಬಿಕಾಸ್ ಏನೇ ಒಳ್ಳೆ ಕೆಲಸ ಆಗಬೇಕು ಅಂತಂದ್ರು ಪೂಜೆ ಮಾಡಬೇಕು, ದೇವರ ಆಶೀರ್ವಾದ ದೊಡ್ಡವರ ಆಶೀರ್ವಾದ ಇರಬೇಕು ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ಪೂಜೆನ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಆದಮೇಲೆ ದೇವ್ರ ಹತ್ರ ಈ ದಿನ ಚೆನ್ನಾಗಿರಲಿ ಅಂತಂತೇಳಿ ಬೇಡ್ಕೊಂಡು ಫಸ್ಟ್ ಡೇ ಅಂದರೆ ರೀಜಾಯ್ನಿಂಗ್ ಫಸ್ಟ್ ಡೇ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಹೋಗೋಣ ಅಂತಂತೇಳಿ ಒಂದು ಕುರ್ತಾ ಸೆಟ್ನ ಹಾಕ್ಕೊಂಡು ರೆಡಿಯಾಗಿದ್ದೆ. ಆ್ಯಕ್ಚುಲಿ ಭಾಳ ಎಕ್ಸೈಟೆಡ್ ಆಗಿತ್ತು ಮತ್ತೆ ಹೇಗಿರುತ್ತೆ ಅಂತಂತೇಳಿ ಅಂತ. ಸೊ ಟಿಫಿನ್ ಮಾಡ್ಕೊಂಡು ಹೊರಟಿದ್ದೆ. ನಾನು ಹೋಗೋಕ್ಕಿಂತ ಮುಂಚೆಗೆ ನಾನು ಟಿಫಿನ್ ಮಾಡ್ತೀನಿ. ಸೊ ಹಾಗೆ ಗಾಡಿಗೂ ಟಿಫಿನ್ ಮಾಡಿಸೋಣ ಅಂತಂತೇಳಿ ಪೆಟ್ರೋಲ್ ಹಾಕಿಸ್ಕೊಳ್ಳೋಕ್ಕೆ ವೇಟ್ ಮಾಡ್ತಾಯಿದ್ದೆ. ಪೆಟ್ರೋಲ್ ಹಾಕಿಸ್ಕೊಂಡು ನೆಕ್ಸ್ಟ್ ನನ್ನ ದಾರಿ ಇದ್ದಿದ್ದು ಆಫೀಸ್ಗೆ. ಸೊ ಫೈನಲಿ ನಾನು ನನ್ನ ಆಫೀಸ್ಗೆ ರೀಚ್ ಆದೆ. ನಾನು ಸ್ವಲ್ಪ ಫಸ್ಟ್ ಡೇ ಅಂತಂತೇಳಿ ಸ್ವಲ್ಪ ಬೇಗನೆ ಹೋಗಿದ್ದೆ. ಸೊ ಇನ್ನು ಖಾಲಿ ಇತ್ತು. ಆಗ್ತಾನೆ ಎಲ್ಲ ನಮ್ಮ ಸ್ಟಾಫ್ ಎಲ್ಲರೂ ಬರ್ತಾಯಿದ್ರು. ಸೊ ಇವರು ನಮ್ಮ ಅಕ್ಕ ಅವರು ಪದ್ಮಕ್ಕ ಹಾಗೆ ರಾಧಕ್ಕ ಅಂತಂತೇಳಿ ಅವರ ಜೊತೆ ನಾವು ಏನೇ ಇದ್ರೂ ಮಾತಾಡೋದು, ಹೇಳೋದು, ಏನೇ ಸಜೆಷನ್ ಇದ್ರೂ ಕೇಳೋದು. ಸೊ ಹಾಗೆ ಕರೆಕ್ಟು 10:30ಗೆ ಹಂಗೆ ಟೀ ಕೊಡ್ತಾರೆ. ಟೀ ಕುಡ್ದು ತಿರ್ಗಾ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡೆ. ಅಂದರೆ ಏನಾದರೂ ಚೇಂಜಸ್ ಆಗಿದೆಯಾ, ಯಾವ ಥರ ಅಪ್ಲೋಡ್ ಮಾಡಿದ್ದಾರೆ ಬಿಲ್ಸು, ಏನಾಗಿದೆ ಅಂತಂತೇಳಿ ಒನ್ ಟೈಮ್ ಚೆಕ್ ಮಾಡ್ತಾಯಿದ್ದೆ. ಯಾಕೆಂದರೆ ನನಗೆ ಆಲ್ರೆಡಿ ಫೈಲ್ಸ್ನ ಅಲೌಟ್ ಮಾಡಿದರು, ಇಷ್ಟು ಫೈಲ್ಸ್ ಇದ್ದಾವೆ ಅಂತಂತೇಳಿ. ಸೊ ಅದನ್ನೆಲ್ಲನೂ ನೋಡ್ಕೊಳ್ತಾ ಇದ್ದೆ. ಯಾವ್ಯಾವ ಫೈಲ್ನ ಯಾವ್ಯಾವ ರೀತಿ ಎಂಟ್ರಿ ಮಾಡಿದ್ದಾರೆ ಲಾಸ್ಟ್ ಮಂತಲ್ಲಿ, ಅದನ್ನು ನಾನು ಯಾವ ರೀತಿ ಕಂಟಿನ್ಯೂ ಮಾಡಬೇಕು ಅಂತಂತೇಳಿ ಒಂದು ಸಲ ರಿವೈಸ್ ಮಾಡಿದೆ. ನಾನು 1.5 ಇಯರ್ ಆಗಿತ್ತು ಕೆಲಸ ಬಿಟ್ಟು, ಎಲ್ಲಿ ಮರ್ತೋಗಿರ್ತೀನಿ ಅಂತ ಅಂದ್ಕೊಂಡೆ, ಬಟ್ ಆಗಿಲ್ಲ. ಸೊ ಮಧ್ಯಾಹ್ನ 2 ಗಂಟೆಗೆ ಊಟಕ್ಕೆ ಬಿಟ್ಟು 4 ಗಂಟೆವರೆಗೂ ರೆಸ್ಟ್ ಇರುತ್ತೆ. ಸೊ ಮತ್ತೆ ಸ್ವಲ್ಪ ನಿದ್ದೆ ಮಾಡಿ ಮತ್ತೆ ರೆಡಿಯಾಗಿ ಮತ್ತೆ ತಿರ್ಗಿ ಆಫೀಸ್ಗೆ ಹೋದ್ವಿ. ನಾನು ಆಫೀಸ್ ರೀಜಾಯ್ನ್ ಆಗೋಕ್ಕಿಂತ ಮುಂಚೆಗೆ ಏನು ಯೋಚನೆ ಮಾಡ್ತಾ ಇದ್ದೆ ಅಂತಂದರೆ ಚೇಂಜ್ ಆಗಿರುತ್ತೆ, ಎಲ್ಲನೂ ಅಪ್ಡೇಟ್ ಆಗಿಬಿಡುತ್ತೆ, ಮತ್ತೆ ಕಲಿಬೇಕು ಫಸ್ಟಿಂದ ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಲಕ್ಕಿಲಿ ಅಷ್ಟೊಂದೇನು ಅಪ್ಡೇಟ್ ಆಗಿಲ್ಲ. ಸ್ವಲ್ಪ ಅಪ್ಡೇಟ್ ಆಗಿದೆ. ನಮ್ಮ ಕೊಲೀಗ್ಸು ಎಲ್ಲರೂ ಕೂಡ ಹೇಳ್ಕೊಡ್ತಿದ್ರು ಏನೇನು ಅಪ್ಡೇಟ್ ಆಗಿದೆ, ಏನೇನು ಚೇಂಜಸ್ ಆಗಿದೆ, ಅವಾಗ ಹೆಂಗೆ ಮಾಡ್ತಾಯಿದ್ವಿ ವರ್ಕ್, ಇವಾಗ ಹೆಂಗೆ ಮಾಡ್ತಾಯಿದ್ವಿ ಅಂತಂತೇಳಿ ಎಲ್ಲನೂ ಅವತ್ತು ಅಪ್ಡೇಟ್ ಕೂಡ ಕೊಟ್ಟರು. ಸೊ ನೋಡ್ತಾ ಆವತ್ತಿನ ದಿನನ ಕಳೆದೇ ಹೋಯ್ತು. ಎಷ್ಟು ಬೇಗ ಹೋಯ್ತು ಅನ್ನೋದು ಗೊತ್ತಾಗಲೇ ಇಲ್ಲ. ಸೊ ಮತ್ತೆ ತಿರ್ಗಾ ಮನೆಗೆ ಬರೋ ಟೈಮ್ ಕೂಡ ಆಗಿತ್ತು. ಫಸ್ಟ್ ಡೇ ಅಂತಂತೇಳಿ ತುಂಬಾ ಎಕ್ಸೈಟೆಡ್. ನನ್ನ ಮಕ್ಕಳು ಕೂಡ ತುಂಬಾ ಚೆನ್ನಾಗಾಯಿತು ಫಸ್ಟ್ ಡೇ ಅಂತಂತೇಳಿ. ನನ್ನ ಮಗಳು ನನ್ನ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬಿಟ್ಟಿರೋದು ಇದೇ ಫಸ್ಟ್ ಟೈಮು. ಸೊ ಅವಳನ್ನ ಕೂಡ ಒಂದು ಸ್ವಲ್ಪ ಸಮಾಧಾನ ಮಾಡಬೇಕು, ಅವಳನ್ನ ಕೂಡ ಮ್ಯಾನೇಜ್ ಮಾಡಬೇಕು ಅಂತಂತೇಳಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಅವಳ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಆವತ್ತಿನ ದಿನನ ಬ್ಯೂಟಿಫುಲ್ಲಾಗಿ ಮುಗಿಸಿದ್ವಿ. ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಒಂದು ಸ್ವಲ್ಪ ಎಮೋಷ್ನಲ್ ಕೂಡ ಆಗಿತ್ತು, ಪಾಪನ ಬಿಟ್ಟಿದ್ವಿ ಅಂತ. ಬಟ್ ಫೈನ್, ಆಕೆಗೂ ಮುಂದೆ ಅರ್ಥ ಆಗುತ್ತೆ ಏನಕ್ಕಿದು ಅಂತಂತೇಳಿ. ಅಷ್ಟೇ ಗೈಸ್. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಈ ಒಂದು ವ್ಲಾಗ್ನ ಈಗ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಿಮ್ಮನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಕಡೆಯಿಂದ ನಮಸ್ಕಾರ.